ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ನಾವಿವತ್ತು ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಒಂದು ಕಚೇರಿ ಬಳಿ ಬಂದಿದ್ದೇವೆ. ನಿಜಕ್ಕೂ ತುಂಬ ಜೋರಾಗೇ ನಡೀತಾ ಇದೆ. ಚುನಾವಣೆ ಅಂದಾಗ ಆರೋಪ ಪ್ರತ್ಯಾರೋಪಗಳು ಸಹಜ. ಆದರೆ 122 ಜನ ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಿರೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಗಣೇಶ್ ಅವರು ಒಂದು ಆರೋಪ ಮಾಡಿದ್ದಾರೆ. ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ರವಿ ಅವರು ಸಹ ಒಂದು ತಿರುಗೇಟನ್ನು ನೀಡಿದ್ದಾರೆ. ನಿಜಕ್ಕೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ತುಂಬ ಜೋರಾಗಿ ನಡೀತಾ ಬರ್ತಾ ಇದೆ. ಕಳೆದ ಬಾರಿಯೂ ಸಹ ಇದೇ ರೀತಿ ಚುನಾವಣೆ ನಡೆದಿದ್ದು ಒಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಚುನಾವಣೆಯಲ್ಲಿ 696 ಜನ ಮತದಾರರಿದ್ದಾರೆ. ತಲಾ 50 ಶಿಕ್ಷಕರಿಗೆ ಒಬ್ಬ ಪ್ರತಿನಿಧಿಯನ್ನಾಗಿ ಈ ಮತದಾನದಲ್ಲಿ ಆಯ್ಕೆ ಮಾಡಲಾಗ್ತದೆ. ಹಾಗೆಯೇ ಈಗ ಒಟ್ಟು ನಾಮಪತ್ರವನ್ನು 35 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು, ಒಂದು ನಾಮಪತ್ರ ಈಗಾಗಲೇ ತಿರಸ್ಕೃತಗೊಂಡಿದೆ. ಇವತ್ತು ನಾಮಪತ್ರವನ್ನು ವಾಪಸ್ ಪಡೆಯುವಂತಹ ಕೊನೆಯ ದಿನಾಂಕವಾಗಿದ್ದು, ಅಂತಿಮ ಕಣದಲ್ಲಿ ಎಷ್ಟು ಜನ ಉಳಿಯಲಿದ್ದಾರೆ ಎಂದು ಸಹ ತಿಳಿದು ಬರ್ತದೆ. ಒಟ್ಟು 14 ಜನ ಈ ಚುನಾವಣೆಯಲ್ಲಿ ಆಯ್ಕೆಯಾಗಲಿದ್ದಾರೆ. 9 ಜನ ಪುರುಷರು ಹಾಗೆ 5 ಜನ ಮಹಿಳಾ ಅಭ್ಯರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಆಯ್ಕೆಯಾಗಲಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚನ್ನಗಿರಿಯಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದು, ಪ್ರತಿ ವರ್ಷವೂ ಸಹ ಒಂದು ಅದ್ಭುತವಾದ ಚುನಾವಣೆಯೇ ನಡೀತದೆ. ಚುನಾವಣೆ ನಡೆದ ನಂತರ ಚುನಾವಣೆಯನ್ನು ಎಲ್ಲ ಮರೆತಂಥ ಶಿಕ್ಷಕರು ಮತ್ತು ಪ್ರೀತಿ ವಿಶ್ವಾಸದಿಂದನೇ ನಡ್ಕೊಂಡು ಹೋಗೋದು ಒಂದು ನಿರಂತರವಾಗಿ ನಡೆದು ಬಂದಿದೆ. ಆದರೆ ಈ ಬಾರಿ ವಂತಿಗೆಯನ್ನು ನೀಡದೇ ಇರುವಂತಹ 122 ಜನ ಮತದಾರರು ಮಾತ್ರ ಚುನಾವಣಾ ಅಂದರೆ ಮತದಾನ ಮಾಡುವ ಹಕ್ಕನ್ನು ಸಹ ಕಳೆದುಕೊಂಡಿದ್ದು, ಹಾಗೆಯೇ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಹಕ್ಕನ್ನು ಸಹ ಕಳೆದುಕೊಂಡಿದ್ದಾರೆ. ಫಸ್ಟ್ಗೆ ಇದೆಲ್ಲ ಕೆಲವೊಬ್ಬರು ಆರೋಪ ಮಾಡ್ತಿದ್ದಾರೆ, ನಮಗೆ ಗೊತ್ತಾಗಲಿಲ್ಲ ಹಾಗೆ ಹೇಗೆ ಅಂತೇಳಿ. ಆದರೆ ವಂತಿಗೆ ಇದು ರಾಜ್ಯ ಸಂಘದ ಬೈಲ ಅಂತೇಳಿ ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಇದರೊಳಗಡೆ ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಯಾವುದೇ ಪಾತ್ರ ಇಲ್ಲ. ಆಮೇಲೆ BS ಗಣೇಶ್ ಅವರು ಮಾಡಿರುವಂತಹ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸಹ ಹೇಳಿದ್ದಾರೆ. ಮುಂದಿನ ಒಂದು 19ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಮಾತ್ರ ಈ 122 ಜನ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಚುನಾವಣೆಯ ಮುಂದಿನ ಎಲ್ಲ ಸುದ್ದಿಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಲಭ್ಯವಾಗಲಿವೆ. ಕಟ್ ಮಾಡಿ. ಸರ್, ಇವತ್ತು ಚನ್ನಗಿರಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ತುಂಬ ಜೋರಾಗಿ ಪ್ರಾರಂಭ ಆಗಿದೆ. ಸೊ 122 ಜನರ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟೋಗಿದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ BS ಗಣೇಶ್ ಅವರು ಆರೋಪ ಮಾಡಿದ್ದಾರೆ. ನೀವು ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಸರ್. ಇದು ರವಿ ಪಿ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚನ್ನಗಿರಿ. ಏನು ನಿನ್ನೆ ನಮ್ಮ ಸಂಘದ ಮೇಲೆ ಆರೋಪ ಮಾಡಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ BS ಗಣೇಶ್ ಅವರು ಅವರ ಹೇಳಿಕೆಯನ್ನು ಅವರ ಹೇಳಿಕೆ ಸತ್ಯಕ್ಕೆ ದೂರವಾಗಿರುತ್ತದೆ. ಆ 122 ಜನನ ನಾವೇನು ಕೈ ಬಿಟ್ಟಿದ್ದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೋ, ಆ 122 ಜನ ಶಿಕ್ಷಕರು ಅವರೇ ಸಹ ಅವರೇ ವಂತಿಕೆ ಹಣವನ್ನು BO ಕಚೇರಿ ಕೊಡುವ ಮುಖಾಂತರ ಅವರು ಅರ್ಜಿಯನ್ನು ಕೊಟ್ಟಿರುತ್ತಾರೆ. ನಮ್ಮ ಶಾಲಾ ಶಿಕ್ಷಕರ ಸಂಘದ ನಾವು ಅವರನ್ನು ಕೈ ಬಿಟ್ಟಿರೋಕ್ಕೆ ಯಾವುದೂ ಕೂಡ ಕಾರಣಗಳಿರುವುದಿಲ್ಲ. KM ಮಂಜಪ್ಪ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಚನ್ನಗಿರಿ. ಈಗ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಚುನಾವಣೆ ಘೋಷಣೆಯಾಗಿದ್ದು ಮತದಾರ ಪಟ್ಟಿಯ ಯಾದಿಯನ್ನು ನಾವು ತಯಾರಿಸಿದ್ವಿ. ನಮ್ಮ ಇಲಾಖೆಯ HRMS ಮಾಹಿತಿಯ ಪ್ರಕಾರ 873 ಜನ ಶಿಕ್ಷಕರ ಪಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ GPT ಶಿಕ್ಷಕರು ಮತ್ತು TGT ಶಿಕ್ಷಕರುಗಳನ್ನು ಹೊರತುಪಡಿಸಿ ಉಳಿದಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 1ರಿಂದ 819ರವರೆಗೆ ಮತದಾರರ ಪಟ್ಟಿಯನ್ನು ಯಾದಿಯನ್ನು ತಯಾರು ಮಾಡಿದ್ವಿ. ಇದರಲ್ಲಿ ನಮ್ಮ ಸಂಘದ ಬೈಲಾ ನಿಯಮದ ಪ್ರಕಾರ 5 ವರ್ಷ ಸಂಪೂರ್ಣವಾಗಿ ಪ್ರತಿ ವರ್ಷ ವಂತಿಕೆ ಹಣವನ್ನು ಕಟಾಯಿಸಿರಬೇಕು ಅಂತೇಳಿ ನಿಯಮ ಇದೆ. ಮಧ್ಯದಲ್ಲಿ 1 ವರ್ಷ ವಂತಿಕೆ ಹಣವನ್ನು ಕಟಾಯಿಸ್ತಾ ಇದ್ದರೆ ಅಂಥ ಶಿಕ್ಷಕರು ಮತ ಚಲಾವಣೆ ಮಾಡೋಕ್ಕಾಗಲಿ
ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ವಂತಿಕೆ ಹಣವನ್ನು ಯಾರು ಕಟಾಯಿಸಿರೋದಿಲ್ವೋ ಅಂಥವರನ್ನು ಪಟ್ಟಿಯನ್ನು ಬಿಟ್ಟು ಇನ್ನು ಉಳಿದಂಥ 696 ಜನ ಶಿಕ್ಷಕರ ಮತದಾರರ ಪಟ್ಟಿಗೆ ನಮ್ಮ ರಾಜ್ಯ ಸಂಘದವರು ಅನುಮೋದನೆ ಕೊಟ್ಟಿರುತ್ತಾರೆ. ಇದರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪಾತ್ರ ಏನೂ ಇರುವುದಿಲ್ಲ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಏನು ಆರೋಪ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಉರುಳಿಲ್ಲ. ಇದು ಸತ್ಯಕ್ಕೆ ಸುಮ್ಮನೆ ಚುನಾವಣೆ ಬಂದಿರೋದ್ರಿಂದ ಅವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಇವರು 122 ಜನನೂ ಕೂಡ ಅಲ್ಲಿ ನಮ್ಮ ಸಂಘ ಬೇಡ ಅಂತ ಹೇಳಿ ಅವರು ಉದ್ದೇಶಪೂರ್ವಕವಾಗಿ ಕೆಲವರು ಅರ್ಜಿಯನ್ನು ಕೊಟ್ಟು ಹಣ ಕಟಾವಣೆ ಮಾಡಬಾರ್ದು, ವಂತಿಕೆ ಹಣವನ್ನು ಕಟಾವಣೆ ಮಾಡಬಾರ್ದು ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಕೆಲವರು ಶಿಕ್ಷಕರು ಈಗ ನಮಗೆ ಫೋನ್ ಮಾಡಿ ಈಗ ನಾವು ಅರ್ಜಿನೇ ಕೊಟ್ಟಿಲ್ಲ, ಹಣ ಕಟಾವಣೆ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಯಾರೋ ಒಂದು ಇದಕ್ಕೆ ಒತ್ತಾಯಕ್ಕೆ ಫೋರ್ಜರಿ ಸಹಿ ಮಾಡಿ ಕೂಡ ಕೆಲವು ಆಗಿದೆ ಅಂತೇಳಿ ಈಗ ಆರೋಪ ಬರ್ತಾ ಇದೆ ಸರ್. ಈಗ ಅದು ಮುಂದೆ ಅವರೇ ಇದನ್ನು ಮಾಡಬೇಕು. ಈ ಚುನಾವಣೆ ಬಂದಿರೋದ್ರಿಂದ ಈ ರೀತಿ ಆರೋಪ ಮಾಡ್ತಿದ್ದಾರೆ. ಈಗ ಸಂಘ ಬೇಡ ಅಂತ ಹೇಳಿದ್ರು, ಈಗ ಸಂಘ ಬೇಕು ಅಂತೇಳಿ ಈಗ ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಪ್ರಭುಗಳು ಅದು ಶಿಕ್ಷಕರು ಮುಂದಿನ ಚುನಾವಣೆಯಲ್ಲಿ ಅದನ್ನ ತಕ್ಕಂತ ಪಾಠ ಕಲಿಸ್ತಾರೆ. ಅಂದ್ರೆ ವಂತಿಗೆ ಹಣವನ್ನ ಪಾವತಿಸದೇ ಇದ್ರೆ ಆಟೋಮೆಟಿಕ್ ಆಗಿ ಅವರು ಮತ ಚಲಾಯಿಸಂಗಿಲ್ಲ ಹಾಗೂ ಚುನಾವಣೆಗೆ ಸ್ಪರ್ಧೆ ಮಾಡಂಗಿಲ್ಲ ಸರ್. ಈ ನಿಯಮ ಫಸ್ಟ್ ಇಂದಾನು ಇದೆ. ನಿಯಮ ಅದು ರಾಜ್ಯ ಸಂಘದ ಫಸ್ಟ್ ಇಂದಾನು ಇದೆ. ಕಳೆದ ಬಾರಿ ಈ ತರ ಯಾರು ಆಗಿದ್ರ ಅಂತ ಹೇಳಿ ಇದು ಈ ತರ ಎಂದೂ ಆಗಿಲ್ಲ ಸರ್. ಯಾವಾಗ ಹಿಂದೆ ಯಾರು ಅದು ವಂತಿಗೆ ಹಣವನ್ನ ಕಟಾವಣೆ ಮಾಡಿಸಿಲ್ಲ. ಅದು ನಮ್ಮ ಸ್ಯಾಲರಿಯಲ್ಲಿ ಅದು ರಿಕವರಿ ಆಗ್ತಾ ಇತ್ತು. ಆದ್ರೆ ಈ ಸರಿ ಕೆಲವು ಶಿಕ್ಷಕರು ಈ ಸಂಘದ ಮೇಲೆ ಅಪಪ್ರಚಾರ ಮಾಡಿ ಸಂಘ ಬೇಡ ಅಂತ ಹೇಳಿ ಅವರೇ ಅಲ್ಲಿ ನೇರವಾಗಿ ಕೆಲವರು ಅರ್ಜಿ ಕೊಟ್ಟು ವಂತಿಕೆ ಹಣವನ್ನು ಕಟಾವಣೆ ಮಾಡಬಾರ್ದು ಅಂತೇಳಿ ಆಫೀಸಲ್ಲಿ ಕಚೇರಿಯಲ್ಲಿ ಕಟಾವಣೆ ಮಾಡಿಸಿ ಇಡಿಸಿಲ್ಲ ಸರ್. ಅವರು ಅಂತವ್ರ ಹೆಸರು ಮಾತ್ರ ಬಿಟ್ಟು ಹೋಗಿದಾವೆ ಅಷ್ಟೇ. ಅಂತವ್ರ ಹೆಸರು ಮಾತ್ರ ಬಿಟ್ಟಿದ್ದಾರೆ. ನಮ್ಮ ಸಂಘದಿಂದ ನಾವು ಯಾರು ಇಲ್ಲಿ ಉದ್ದೇಶಪೂರ್ವಕವಾಗಿ ತೆಗಿಬೇಕು ಅಂತ ಇಲ್ಲ ಸರ್. ನಾವು ಏನು HRMS ಪ್ರಕಾರ ಎಲ್ಲರ ಪಟ್ಟಿಯನ್ನು ನಾವು ಟೋಟಲಿ ರಾಜ್ಯ ಸಂಘದಿಂದ ಬಂದಿರೋಂಥ ಮತದಾರ ಪಟ್ಟಿ ಇದು. ಮತದಾರ ಪಟ್ಟಿ ಇದರೊಳಗಡೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಯಾವುದೇ ಪಾತ್ರ ಇಲ್ಲ ಸರ್. ಓಕೆ.